ಜ್ಯೋತಿ ಇವಳೆಲ್ಲಿ ಹೋದ್ಲು? ಏಯ್ ಜ್ಯೋತಿ, ಜ್ಯೋತಿ! ಅಯ್ಯೋ ಏ ಜ್ಯೋತಿ, ಏನೇ ಮಾಡ್ತಾ ಇದೀಯ ಇಲ್ಲಿ? ನಿಮ್ಮಮ್ಮ ಕಾಲ್ ಮುರ್ಕೊಂಡು ಅಲ್ಲಿ ಬಿದ್ದವಳೆ, ಅವಳು ಚಿಂತೆ ಮಾಡ್ದೆ, ಇಲ್ಲಿ ಗಂಡನ್ ಜೊತೆ ಸರ್ಸಾಡ್ತಾ ಕೂತ್ಬಿಟ್ಯಾ? ಇಲ್ಲಾಜಿ, ಜಾರ್ ಬಿದ್ದೆ. ಜಾರ್ ಬಿದ್ಬಿಡ್ತೀಯ, ಅದು ಮಂಚದ ಮೇಲೆ ಗಂಡನ್ ಪಕ್ಕದಲ್ಲೇ ಬಿದ್ಬಿಟ್ಯಾ? ತಗೊಂಡ್ ಬರ್ತೀನಿ ರೀ. ಅಯ್ಯಪ್ಪ, ಆಯ್ತಾಯ್ತಾಯ್ತಾಯ್ತು. ಇರು 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 ಇರು. ಅಮ್ಮ, ಅತ್ತೆ, ಏನೂ ಆಗಲ್ಲ, ಸ್ವಲ್ಪ ಹೊತ್ತಷ್ಟೇ. ನಿಮಗೆ ತುಂಬಾ ನೋವು ಸಹಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಣ ಬಾ. ಬೇಡ ಬೇಡ, ಏನು ಬೇಡಪ್ಪ. ಒಂದ್ ಸ್ವಲ್ಪ ಹೊತ್ತತ್ತೆ, ಹೋಗ್ಬಿಡತ್ತೆ. ಅಮ್ಮ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಈ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಅಯ್ಯ, ಇದ್ರ ಉಪಕಾರದ ಮಾತೇನವ? ಆ ದೇವಿಗೆ ನಿಮ್ ಮನೆಗ್ ಬರೋ ಇಚ್ಛೆ ಐತಿ, ಅದಕ್ಕ ನಿನ್ನಕ್ಕಿ ಕರ್ಸ್ಕೊಂಡಾಳ. ಅಷ್ಟ ಅಲ್ಲವಾ, ಈಕಿನ ನಮ್ದಿಲ್ ಕರ್ಸ್ಕೊಂಡಾಳ. ಈಕಿನ ಮನ್ಯಾಗಿಟ್ಟು ಪೂಜೆ ಮಾಡಿದ್ದಕ್ಕ ನನ್ ಮಗ ಒಂದ್ ಹುಡುಗಿನ ಇಷ್ಟಪಟ್ಟು ಲಗ್ನ ಆಗುವಂಗ್ ಮಾಡ್ಯಾಳ. ಹೌದಮ್ಮ, ಅವರಿಬ್ಬರದು ಒಳ್ಳೆ ಜೋಡಿ. ಸಂಧ್ಯಾ ಅವರು ತುಂಬಾ ಒಳ್ಳೆಯವರು. ನಮ್ಮೂರಿನ ಜನಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರು ಮತ್ತೆ ನಮ್ಮೂರ್ಗೆ ತಹಸೀಲ್ದಾರ್ ಆಗಿ ಬಂದಿರೋದು ನಮ್ಮೆಲ್ರೂ ಪುಣ್ಯ ಅಂತ ಜನಗಳು ಮಾತಾಡ್ತಿದ್ದಾರೆ. ಅವ್ರು ನಿಮಗ್ ಸೊಸೆ ಆಗ್ತಿರೋದು, ನಿಮ್ಮಂತವ್ರು ಅವ್ರ ಗತ್ತೆ ಆಗಿ ದ್ರೋಣ ಅಂತವ್ರು ಗಂಡನಾಗಿ ಸಿಗ್ತಿರೋದು ನಿಜಕ್ಕೂ ಅವ್ರ ಪುಣ್ಯನೇ. ಸರಿಯಮ್ಮ, ನಾನಿನ್ ಬರ್ತೀನಿ. ಆತವಾ, ನಿನಗ್ ಪೂಜೆ ಮಾಡುವಾಗ ಏನ್ರ ಅನುಮಾನ ಆತಂದ್ರ ನನಗ್ ಫೋನ್ ಮಾಡಿ ಕೇಳು, ನಾ ಮತ್ತೆ ಹೇಳ್ತೀನಿ. ಸರಿಯಮ್ಮ. ದ್ರೋಣ ಸರ್, ನಾನಿನ್ ಬರ್ತೀನಿ. ಹೋಗ್ಬರ್ರಿ, ಒಳ್ಳೇದಾಗ್ಲಿ. ಸರಿ ಅವ್ವ.